ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಇರುತ್ತೆ. ಸೊ ಬರೀ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅಲ್ಲದೆ RRB JE, RRB LP, RRB NTPC ಹಾಗೂ ಅಸಿಸ್ಟೆಂಟ್ ಲೋಕೋಪೈಲಟ್ ಅಂದರೆ ಮತ್ತು RRB JE, NTPC, ಲೋಕೋಪೈಲಟು ಮತ್ತು ಟೆಕ್ನಿಷಿಯನ್ ಈ ಎಲ್ಲ ಎಕ್ಸಾಮ್ಸ್ಗೂ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಏನು ಪ್ರಶ್ನೆಗಳನ್ನ ತೊಗೊಳ್ತೀನಿ ಅವೆಲ್ಲವೂ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ನಮ್ಮ ಲ್ಯಾಂಡ್ ಸರ್ವೆ ಪೇಪರ್ 1ಗೂ ಹಾಗೂ ಪೇಪರ್ 2ಗೂ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ನೋಡಿ ಇದು. ಸೊ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇದರ ವ್ಯಾಲ್ಯೂನ ಕೇಳ್ತಾರೆ. ಸೊ ನಮ್ಮ ಹತ್ರ ಏನು ಫಾರ್ಮುಲಾಸ್ ಇದೆ, ಈ ಥರ ಕ್ವಶನ್ಸ್ ಬಂತಂದರೆ ನಿಮ್ಮ ಮೈಂಡಿಗೆ ಇಮಿಡಿಯೇಟಾಗಿ ಬರಬೇಕಾಯ್ದೇನು ಬೇಸಿಕ್ ಐಡೆಂಟಿಟೀಸ್. ಆ ಐಡೆಂಟಿಟೀಸ್ ಗೊತ್ತಂದರೆ ಇದು ಭಾಳ ಸಿಂಪಲ್ ಆಗಿಬಿಡುತ್ತೆ. ಸರ್ ಇಲ್ಲಿ ಯಾವ ಐಡೆಂಟಿಟಿ ಯೂಸ್ ಮಾಡ್ತೀವಿ ಅಂತ ಅನ್ನೋದಾದರೆ ಇಲ್ಲಿ ನೋಡಿ ಕೇಳಿರೋದೇನು A² + B² + AB ಡಿವೈಡೆಡ್ ಬೈ A³ - B³. ಸೊ ನಮಗೆ ಮೇಲ್ಗಡೆ ಏನಿದೆಲ್ಲ ಈ ಒಂದು ಭಾಗ A³ - B³ ಫಾರ್ಮುಲಾದಲ್ಲಿ ಬರುತ್ತೆ. ಹೆಂಗೆ ಬರುತ್ತೆ ಸರ್ ಅಂತ ಅನ್ನೋದಾದರೆ ನೋಡಿ ಇಲ್ಲಿ A³ - B³ ಫಾರ್ಮುಲಾ ಏನು A - B. ಇದನ್ನು ನಾನು ಬರೆಸಿದ್ದೀನಿ, ಈ ಫಾರ್ಮುಲಾನು ನೀವು ಯೂಸ್ ಮಾಡ್ಕೊಳ್ಬೋದು. ಸೊ A - B × A² + B² + AB. ನಾನು ಹೇಳಿಲ್ವಾ ನೋಡಿ A³ - B³ ಈ ಫಾರ್ಮುಲಾ ಇದೆ. ಸಿಮಿಲರಾಗಿ A³ + B³ ನೆನ್ಪಿಟ್ಕೊಳ್ಳಿ, ಯಾಕಂದರೆ ನಿಮಗೆ ಈ ಕ್ವಶನ್ ಕೂಡ ಬರ್ಬೋದು. A + B × A² + B² - AB ಆಗುತ್ತೆ. ಇದು ಒಂದು ಓಕೆ. ಈ ಎರಡು ಫಾರ್ಮುಲಾಸ್ನ ನೆನ್ಪಿಟ್ಕೊಂಡ್ರೆ ನಮಗೆ ಕ್ವಶನ್ಗೆ ಸೊಲ್ಯೂಷನ್ನ ಮಾಡ್ಬೋದು. ಹೆಂಗೆ ಮಾಡ್ತೀವಿ ಅಂತ ನೋಡ್ಕೊಳ್ರಿ. ಈಗ ನಮಗೆ ಕೇಳಿರೋದೇನು A³ + B³ + AB ಹೋಲ್ ಡಿವೈಡೆಡ್ ಬೈ A³ - B³. ಇದರ ವ್ಯಾಲ್ಯೂನ ಕೇಳಿರೋದು ಹೌದಾ. ಸೊ A³ ಅಲ್ಲ, ಸಾರಿ ಮೇಲ್ಗಡೆ ಇರೋದು A² ಅಲ್ವಾ, ಅದು A² ಮಿಸ್ ಮಾಡ್ಕೊಳಕೋಬೇಡಿ, ಹೇಗೆ ಬೇಕಾಗಿ ಬರ್ಕೊಳಕೋಬೇಡಿ. ಏನು ಕ್ವಶನಲ್ಲಿ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. A² B² A² + B² + AB ಮೇಲ್ಗಡೆ ಇರೋದು. ಕೆಳಗಡೆ A³ - B³ ನಾನೇನು ಮಾಡ್ತೀನಿ, ಈ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಏನದು A - B × A² + B² + AB ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ನಿಮಗೆ ಗೊತ್ತಾಗಿರಬೇಕು ಸಬ್ಸ್ಟಿಟ್ಯೂಷನ್ ಏನಕ್ಕೆ ಮಾಡಿದೀವಿ ಅಂತ, ನಿಮ್ಗೆ ಈಗಾಗಲೇ ಐಡಿಯಾ ಬಂದಿರಬೇಕು. ಏನಕ್ಕೆ ಮಾಡಿದ್ದೀವಿ ನೋಡಿ, ಮೇಲ್ಗಡೆ ಇರುವಂಥ A² + B² + AB, ಕೆಳಗೆ ಇರುವಂಥ A² + B² + AB ಕ್ಯಾನ್ಸಲ್ ಆದರೆ ಇನ್ನೇನು ಉಳಿತು, 1 ಡಿವೈಡೆಡ್ ಬೈ A - B ಉಳಿತು. 1 ಡಿವೈಡೆಡ್ ಬೈ A ಎಷ್ಟಿದೆ 11, B ಎಷ್ಟಿದೆ 9, 1/11 - 9 ಅಂದರೆ ಎಷ್ಟು 2. ಸೊ 1/2 ಆನ್ಸರ್ ಆಗುತ್ತೆ. ಇಷ್ಟೇ ನೋಡಿ. ಸೊ KPSCಯಲ್ಲಿ ಈ ಥರ ಕ್ವಶನ್ಸ್ನ ಕೇಳಿದ್ದಾನೆ. ಹೇಳ್ಬೇಕಂದ್ರೆ ಈ ಕ್ವಶನ್ಸ್ ಎಲ್ಲ KPSC ಆಗುತ್ತೆ. is equal to 7, then the value of x³ + y³ + 21x × y. ಈ ಥರ ಕ್ವಶನ್ಸೇ ನಮ್ಮ KPSCಯಲ್ಲಿ ಕೇಳೋದು. ಈ ಥರ ಕ್ವಶನ್ಸ್ನ ಕೇಳ್ತಾನೆ. ಸೊ ಆಲ್ಜಿಬ್ರಾದಲ್ಲಿ ಬಂತಂದರೆ, ಅರ್ಥಮೆಟಿಕಲ್ ಬಂತಂದರೆ ಈ ಥರ ಕ್ವಶನ್ಸ್, ಆಲ್ಜಿಬ್ರಾದಲ್ಲೂ ಈ ಥರ ಕ್ವಶನ್ಸ್ನ ಕೇಳ್ತಾನೆ. ಓಕೆ. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀವಿ ಅಂತ ನೋಡೋಣ. ಇಲ್ಲಿ x + y ಕೊಟ್ಟಿದ್ದಾನೆ. ಏನು ಕೇಳಿದರೆ x³ + y³ + 21x × y ಕೇಳ್ತಾರೆ ಅಲ್ವಾ. ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು ನೋಡಿ. ನಾನು ನಿಮಗೆ ಫಾರ್ಮುಲಾ ಬರ್ಸಿದ್ದೀನಿ. ಯಾವುದಂದರೆ A + B ಹೋಲ್ ಕ್ಯೂಬ್ ಫಾರ್ಮುಲಾ. ಪ್ರೀವಿಯಸ್ ಆಗಿ A + B ಹೋಲ್ ಕ್ಯೂಬ್ ಫಾರ್ಮುಲಾ ಏನಾಗಿರುತ್ತೆ, A + B ಹೋಲ್ ಕ್ಯೂಬ್ A³ + B³ A³ + B³ + 3AB × A + B. ಸೊ ನೋಡಿ ಭಾಳ ಸಿಂಪಲಾಗಿ ಡಿರೈವ್ ಆಗೋಗುತ್ತೆ. ನಿಮಗೆ ಕ್ವಶನ್ ನೋಡಿದ್ರೆ ಏನೋ ಇದೆ, ಬಟ್ ಸೊಲ್ಯೂಷನ್ ಭಾಳ ಸಿಂಪಲಾಗಿದೆ. ಸೊ X ಜಾಗದಲ್ಲಿ Y, A ಜಾಗದಲ್ಲಿ X, B ಜಾಗದಲ್ಲಿ Y ಹಾಕ್ಕೊಂಬಿಟ್ರೆ ಅವಾಗ ಏನಾಗುತ್ತೆ, ಇದು X + Y ಹೋಲ್ ಕ್ಯೂಬ್ ಹೌದಾ ಇಸ್ ಈಕ್ವಲ್ ಟು x³ + y³ + 3 × xy × x + y. ಇದು ನಮ್ಮ ಫಾರ್ಮುಲಾ ಇರುತ್ತೆ. ಈಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಕೇಳಿರೋದೇನು x³ + y³ + 21xy. ನೋಡಿ x³ + y³ + xy ಇದೆ. ಇಲ್ಲಿ xy ಇದೆನಾ, ಇಲ್ಲೂ xy ಇದೆ. 3 ಒಂದು ಮತ್ತು ಇಲ್ಲಿ x + y. x + y ಡಾಟಾದಲ್ಲಿ ಕೊಟ್ಟಿದ್ದಾರೆ ಎಷ್ಟು 7 ಅಂತೇಳಿ. ಸೊ ನಾನೇನು ಮಾಡ್ತೀನಿ, 7ನ ಆ ಜಾಗದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಸೊ ಏನಾಗುತ್ತೆ ನೋಡಿ, x + y ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು x³ + y³ + 3 × xy × 7. 3 7 ಎಷ್ಟಾಗುತ್ತೆ 21 ಆಗುತ್ತೆ. 21xy ನೋಡಿ, ಇಲ್ಲಿ 21xy ಇದೆ ತಾನೆ, 21xy + y³ + x³ ಇದೇ ತಾನೆ, ಇದ್ರ ವ್ಯಾಲ್ಯೂ ತಾನೆ ಕೇಳಿರೋದವ್ರು, ಇದ್ರ ವ್ಯಾಲ್ಯೂನೇ ಕೇಳಿರೋದು. ಸೊ ಇವಾಗ ಹೆಂಗೆ ಬಂತು ನೋಡಿ, ನೇರವಾಗಿ ಬಂತು ಆನ್ಸರ್. x³ + y³ + 21xy ಅಂತಂದ್ರೆ ಏನು, x + y ಹೋಲ್ ಕ್ಯೂಬ್. x + y ಅಂದರೆ ಎಷ್ಟು 7 ಕ್ಯೂಬ್ ಪ್ರಾಕ್ಟೀಸ್ ಸಾಲ್ವ್ ಮಾಡಿರಿ ಅಷ್ಟೇ. 7 × 7 × 7 7 7 49 49 7 49 × 7 7 9 ಎಷ್ಟಾಗುತ್ತೆ 63 7 4 28 28 + 4 34 ಆಗುತ್ತೆ. ಅಂದರೆ 343 ಆನ್ಸರ್ ಆಗುತ್ತೆ. 343 ಇದೆ ಆನ್ಸರ್. ಯಾವುದ್ರದ್ದು x³ + y³ + 21xy ಇದು ತಾನೆ, ಇದು ಆನ್ಸರ್ ಆಗುತ್ತೆ ನೋಡಿ. ಫೈನಲ್ ಆಗಿ 343 ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಈ ಒಂದು ಪ್ರಶ್ನೆ ನಮಗೆ ಇನ್ನೂ ಇಂಪಾರ್ಟೆಂಟು. ಇದನ್ನು ಹೇಗೆ ಸಾಲ್ವ್ ಮಾಡಿದ್ವಿ ಅಂತ ನೋಡಿರಿ. KPSCಯಲ್ಲಿ ಕೇಳೋವೆಲ್ಲ ಇದೇ ಥರ ಪ್ರಶ್ನೆನೇ ಕೇಳೋದು.
ಸೊ ಇದನ್ನು ನಾವು ಎರಡು ರೀತಿಯಲ್ಲಿ ಅಂದರೆ ಎಕ್ಸಾಮಲ್ಲಿ ಯಾವ ಥರ ಮಾಡಬೇಕು, ರೆಗ್ಯುಲರಾಗಿ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಎರಡನ್ನೂ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಆದಷ್ಟು ಶಾರ್ಟ್ಕಟ್ ಅಂತ ಅದನ್ನ ಹಿಂದೆ ಕೂತ್ಕೊಳ್ಳೋಕೆ ಕೊಡಿ. ಎಲ್ಲ ಎಕ್ಸಾಮ್ನ ಎಲ್ಲ ಪ್ರಶ್ನೆಗಳಿಗೂ ಶಾರ್ಟ್ಕಟ್ ಅಪ್ಲೈ ಆಗಲ್ಲ. ಕೆಲವು ಪ್ರಶ್ನೆಗಳು ಶಾರ್ಟ್ಕಟ್ ಇರುತ್ತೆ, ಕೆಲವು ಪ್ರಶ್ನೆಗಳಿಗೆ ರೆಗ್ಯುಲರ್ ಮೆಥಡಲ್ಲಿ ಹೋಗಬೇಕಾಗುತ್ತೆ. ಎರಡೂ ತಿಳ್ಕೊಂಡ್ರೆ ಬೆಸ್ಟ್ ನಿಮಗೆ ಎಕ್ಸಾಮಲ್ಲಿ. ಸೊ ಫಸ್ಟ್ ನಾನು ರೆಗ್ಯುಲರ್ ಮೆಥಡಲ್ಲಿ ಏನಂತ ಮಾಡಿ ತೋರಿಸ್ತೀನಿ, ಅದಾಗಿ ನಂತರ ಶಾರ್ಟ್ಕಟ್ ಹೋಗೋಣ. ಸೊ 1/x + 1/y ಇದರ ವ್ಯಾಲ್ಯೂ ಕೇಳ್ತಾನೆ, ನಮಗೆ ಇದ್ರ ವ್ಯಾಲ್ಯೂ ನಾವು ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಇದರ ವ್ಯಾಲ್ಯೂ ಕೇಳಿರ್ತಾನೆ ಯಾವುದದು 1/x + 1/y. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಹೇಗೆ ಬರುತ್ತೆ ನೋಡಿ, x × y xy ಆಗುತ್ತಾ. LCM ತೊಗೊಂಡ್ರೆ ಈ ಕಡೆ ವೈನ ಮಲ್ಟಿಪ್ಲೈ ಮಾಡಿರಿ, ಎಕ್ಸ್ ಇದೆ ನನಗೆ LCM ಇರೋದು XY, ಎಕ್ಸ್ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ XY ಬರುತ್ತೆ ವೈನ. ಸೊ y × 1 ಎಷ್ಟಾಗುತ್ತೆ, y ಆಗುತ್ತೆ, ಪ್ಲಸ್ 1 × x, 1 × x ಎಷ್ಟಾಗುತ್ತೆ, x ಆಗುತ್ತೆ. ಸೊ ನಿಮಗೆ ಇದು LCM ತೊಗೊಳೋದು ಗೊತ್ತಿರುತ್ತೆ ಅನಿಸುತ್ತೆ. x + y / x × y ಆಯಿತು. ಸೊ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ನಮಗೆ ಕ್ವಶನಲ್ಲಿ x + y ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು 5 ಅಂತೇಳಿ. ಸೊ ಏನಾಯ್ತು, ಇದು 5/y. ಇದನ್ನು ಹಿಂಗೆ ಇಟ್ಕೊಳ್ಳಿ. 1/x + 1/y ಅಂದರೆ 1/x + 1/y ಅಂದರೆ ನಮಗೇನಿದೆ ಇಲ್ಲಿ 5/y ಇದೆ, 5/x × y ಇದೆ. ಸೊ ನನಗೆ XY ವ್ಯಾಲ್ಯೂ ಗೊತ್ತಾಯಿತು ಅಂದರೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ಆವಾಗ ನನಗೆ ಆನ್ಸರ್ ಬರುತ್ತೆ ನೋಡಿ. 5/xy ಇದೆಲ್ಲ, ಸೊ 1/x + 1/y ಇದೆ. ಆನ್ಸರ್ ಏನು ಬರಬೇಕು, 5 ಸಮಥಿಂಗ್ ವ್ಯಾಲ್ಯೂ ಇದೆ ಇಲ್ಲಿ. XY ವ್ಯಾಲ್ಯೂ ನನಗೆ ಫೈಂಡ್ ಔಟ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಆವಾಗ ಟೋಟಲ್ ವ್ಯಾಲ್ಯೂ ಏನಾಗುತ್ತೆ, 5 ಸಮಥಿಂಗ್ ಬರುತ್ತೆ. 5 ಸಮಥಿಂಗ್ ಇರೋ ಆನ್ಸರ್ಸ್ ಯಾವುದಿದೆ, 1 ಇದೊಂದು 2. ಸೊ ಇವೆರಡರಲ್ಲಿ ಯಾವುದೋ ಒಂದು ಆನ್ಸರ್ ಆಗಿರಬೇಕು. ಫಸ್ಟ್ ಇದು ನೋಡಿ, ಇಲ್ಲಿ 5 ಇದನ್ನ ಮೇಲ್ಗಡೆ ಇಲ್ಲ, ಇದನ್ನ ಎಲಿಮಿನೇಟ್ ಮಾಡಿರಿ. ಮೇಲ್ಗಡೆ 5 ಇದನ್ನ ಇಲ್ಲ, ಇದನ್ನ ಎಲಿಮಿನೇಟ್ ಮಾಡಿರಿ. ಅಂದರೆ ಇವೆರಡರಲ್ಲಿ ಯಾವುದೋ ಒಂದು ಆನ್ಸರ್ ಇರಬೇಕು. ಅದನ್ನು ಕಂಡುಹಿಡಿಯೋದಕ್ಕೆ ನಾವೇನು ಮಾಡಬೇಕು, ಈಗ XY ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. XY ವ್ಯಾಲ್ಯೂನ ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ ಅಂದರೆ, ನಾನು ಈಗಾಗಲೇ ಪ್ರೀವಿಯಸ್ ಆಗಿ ನಾನು ನಿಮಗೆ ಫಾರ್ಮ್ನ ಬರೆಸಿದ್ದೀನಿ, ಆ ಫಾರ್ಮ್ನ ಯೂಸ್ ಮಾಡ್ಕೊಂಡು ಮಾಡೋಣ. ಯಾವುದಂದರೆ x³ + y³ ಅಥವಾ a³ + b³ ಏನಾಗುತ್ತೆ, x + y ಅಂದರೆ a + b ಇಂಟು a² ಅಂದರೆ x², ಯಾಕಂದರೆ XYನಲ್ಲಿ ಕೊಟ್ಟಿದ್ರಲ್ಲ ಹಾಗಾಗಿ XYನಲ್ಲೇ ಬರ್ತೀನಿ. x² + y² - xy ಇದು ನಮ್ಮ ಫಾರ್ಮ್. ಸೊ ಇದನ್ನು ಯೂಸ್ ಮಾಡ್ಕೊಳ್ಳೋದು ನಮ್ಗೆ ಹೆಂಗೆ ಬರುತ್ತೆ ಸರ್ ಅಂತ ಅನ್ನೋದಾದರೆ, ಇಲ್ಲಿ ನೋಡಿ x³ + y³ ವ್ಯಾಲ್ಯೂ ಕೊಟ್ಟಿದ್ದಾನೆ, ಇಲ್ಲಿದೆ ಎಷ್ಟು 35. ಸೊ 35 = x + y ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು 5 ಇಂಟು x² + y² - xy. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಈ ಕಡೆ ಮಾಡಿ, ಅವಾಗ ಏನಾಗುತ್ತೆ 35 / 5 = x² + y² - xy. 5 1s 5 7s. ಸೊ x² + y² - xy = 7. ಈಗ ಇದನ್ನು ನಾನು ಫಸ್ಟ್ ಇಕ್ವೇಷನ್ ಅಂತ ತೊಗೊಳ್ತೀನಿ. ಇದನ್ನೇನು ಮಾಡ್ತೀನಿ, ಫಸ್ಟ್ ಇಕ್ವೇಷನ್ ಅಂತ ತೊಗೊಳ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ, ಮೇಲ್ಗಡೆ ಕ್ವಶನಲ್ಲಿ ಇನ್ನೊಂದು ಏನು ಕೊಟ್ಟಿದ್ದಾರಲ್ಲ x + y, ನಾವು ನಮಗೆ x + y ಎಷ್ಟು ಕೊಟ್ಟಿದ್ದಾರೆ 5 ಅಂತ ಕೊಟ್ಟಿದ್ದಾರೆ. ಇದನ್ನು ಸ್ಕ್ವೇರ್ ಮಾಡಿರಿ. ಸ್ಕ್ವೇರ್ ಮಾಡಿದಾಗ ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, x + y² = 5. ಯಾಕಂತ ಹೇಳ್ತೀನಿ ನಾನು ನಿಮಗೆ. ನಮಗೇನು ಬೇಕು, XY ವ್ಯಾಲ್ಯೂ ಬೇಕು. XY ವ್ಯಾಲ್ಯೂ ತೆಗೆಯೋದಕ್ಕೆ ಮಾಡ್ತಾನೆ. ಸೊ ಆಗೇನಾಗುತ್ತೆ, a + b² ತಾನೆ, ಇದು a + b² ಅಂದರೆ a² + b² + 2ab ಹೌದಾ, = 5² ಎರಡು ಕಡೆ ಸ್ಕ್ವೇರ್ ಮಾಡ್ತಿರ್ತಾನೆ. 5² ಎಷ್ಟಾಯಿತು 25. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ, ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ದಂಗೆ ಹಾಗೆ ಇಟ್ಕೊಳ್ಳಿ. ಇಲ್ಲಿ ನೋಡಿ x² + y² - xy = 7, x² + y² - 2y = 25. ಸೊ ಎರಡರಲ್ಲೂ ನನಗೆ ಕ್ಯಾನ್ಸಲ್ ಆಗೋ ಟರ್ಮ್ಸು XYನ ಫೈಂಡ್ ಔಟ್ ಮಾಡೋ ವ್ಯಾಲ್ಯೂ ಇದೆ. ಹಾಗಾಗಿ ನಾನು ಈ ಥರ ಮಾಡಿಕೊಂಡೆ. ಈಗ ಹೇಗೆ ಮಾಡ್ತೀವಿ ನೋಡಿರಿ, 1 ಮತ್ತು 2 ಇದೆಲ್ಲ, 1 ಮತ್ತು 2ನ ಸಬ್ಟ್ರಾಕ್ಟ್ ಮಾಡಿ. 1 - 2 ಮಾಡಿದ್ರೆ ಏನು ಬರುತ್ತೆ, ಫಸ್ಟ್ ಈಕ್ವೇಷನಿನ ಲೆಫ್ಟ್ ಸೈಡ್ ಏನು x² + y² - xy, ಫಸ್ಟ್ ಈಕ್ವೇಷನಿನ ಲೆಫ್ಟ್ ಸೈಡ್ ಮೈನಸ್ ಸೆಕೆಂಡ್ ಈಕ್ವೇಷನಿನ ಲೆಫ್ಟ್ ಸೈಡ್ x² + y² + 2xy = ರೈಟ್ ಸೈಡಿಗೆ ರೈಟ್ ಸೈಡ್ ಅಂದರೆ ಏನು 7 - 25, 7 - 25. ಸೊ ಬ್ರ್ಯಾಕೆಟ್ಸ್ ಓಪನ್ ಮಾಡಿದಾಗ x² + y² - xy - x² - y² ಮೈನಸ್ ಇಂಟು ಪ್ಲಸ್ -2xy. 25ರಲ್ಲಿ 7 ಹೋದರೆ ಎಷ್ಟಾಯಿತು, -18 ಆಯಿತು. ಈಗ ನಮಗೇನೇನು ಕ್ಯಾನ್ಸಲ್ ಆಗುತ್ತೆ, ಆ ಕಡೆ ನೋಡಿದಾಗ x² ಗೆ y² x² ಗೆ y² ಕ್ಯಾನ್ಸಲ್, ಯಾಕಂದರೆ +x² - x² + y² - x². ಇಲ್ಲಿ xy ಇರೋದು ಒಂದು ಟೈಮ್ xy, ಇಲ್ಲಿ 2 ಸಲ xy, -xy - 3xy ಎಷ್ಟಾಯಿತು, -2xy - 3xy ಆಯಿತು. ಎಷ್ಟು ಟೈಮ್ಸ್ ಆಯಿತು, -1 ಟೈಮ್ xy, ಆ ಕಡೆ 2 ಸಲ xy ಇದೆ, ಹಾಗಾಗಿ -3 ಟೈಮ್ಸ್ xy ಆಯಿತು = -18. ಸೊ ನನಗೆ ಬೇಕಾಗಿದ್ದೇನೆ xy = -18 / -3. 3 1s 3 6 ಇಲ್ಲಿ ಮೈನಸ್ ಕ್ಯಾನ್ಸಲ್, ಎಷ್ಟು ಬಂತು xy 6 ಬಂತು, ಎಷ್ಟು ಬಂತು 6 ಬಂತು, ಮುಗೀತಾ ಈಗ. ಸೊ ನಮಗೆ ಬೇಕಾಗಿದ್ದೇನು 1/xy. ನಾನು 1/xyನ ಸಿಂಪ್ಲಿಫಿಕೇಶನ್ ಮಾಡಿ ಈ ಥರ ತಗೊಂಡಿದ್ದೇನೆ, ಅಂದರೆ ಸಿಂಪ್ಲಿಫೈ ಮಾಡಿದಾಗ ನನಗೆ ಇದು ಬರ್ಬೋದು. ದೇರ್ಫೋರ್ 1/x + 1/yನ ಸಿಂಪ್ಲಿಫಿಕೇಶನ್ ಮಾಡಿದಾಗ ನನಗೇನು ಬಂತು 5/xy ಬಂದಿತ್ತು. ಸೊ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೆ, XY ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಬಿಟ್ರೆ ನಮಗೆ ಈ ವ್ಯಾಲ್ಯೂ ಏನಿದೆ ಅಂತ ಬಂದುಬಿಡುತ್ತೆ. XY ವ್ಯಾಲ್ಯೂ ಎಷ್ಟಿದೆ 6 ಇದೆ, ಹಾಗಾಗಿ ಆನ್ಸರ್ ಏನಾಗಬೇಕು 5/6 ಆಗಬೇಕು, ಅಂದರೆ ಆಪ್ಷನ್ ಸಿ ಅಷ್ಟೇ ನೋಡಿರಿ.
ಇದನ್ನು ನಾನು ನಿಮಗೆ ಹೇಳಿದೆ ಶಾರ್ಟ್ಕಟ್ಟಲ್ಲಿ ಹೇಗೆ ಮಾಡಬೇಕಂತೇಳಿ. ಸೊ ಎಕ್ಸ್ಗೆ ಮತ್ತು ವೈಗೆ ಯಾವುದಾದ್ರೂ ಒಂದು ಎರಡು ವ್ಯಾಲ್ಯೂಸ್ನ ಐಡೆಂಟಿಫೈ ಮಾಡಿ. ಎಕ್ಸ್ಗೆ ಒಂದು ವ್ಯಾಲ್ಯೂ, ವೈಗೆ ಒಂದು ವ್ಯಾಲ್ಯೂ. ಆ ಎರಡು ವ್ಯಾಲ್ಯೂನ ನೀವು ಸಬ್ಸ್ಟಿಟ್ಯೂಷನ್ ಮಾಡಿದ ನಂತರ LHS = RHS, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ ನಂತರ LHS = RHS ಆಗಬೇಕು. ಸೊ ಆ ಥರ ಸಂಖ್ಯೆ ಯಾವುದಿದೆ, ಎಕ್ಸ್ನ ನಾನು 3 ತೊಗೊಂಡೆ, ವೈನ 2 ತೊಗೊಂಡೆ, ಅಥವಾ ಇದನ್ನು 2 ತೊಗೊಳ್ಳಿ ಅಥವಾ ಇದನ್ನು 3 ತೊಗೊಳ್ಳಿ, ನಿಮ್ಮ ಇಷ್ಟ. ಯಾವುದಾದ್ರೂ ಒಂದು ಸೆಟ್ನ ತೊಗೊಳ್ಬೇಕು, 3 ಅಥವಾ 2, 2 ಅಥವಾ 3. ಸೊ ನಾನು ಎಕ್ಸ್ನ 3, ವೈನ 2 ತೊಗೊಳ್ತೇನೆ, ಅಂದರೆ ಈ ಸೆಟ್ ವ್ಯಾಲ್ಯೂಸ್ ತೊಗೊತೀನಿ. ಇಲ್ಲಿ ನೋಡಿ 3³ + 2³ = ನನಗೆ 35 ಬರಬೇಕು. ಬರುತ್ತಾ? 3³ ಎಷ್ಟು? 27, 2³ ಎಷ್ಟು? 8, 27 + 8 ಎಷ್ಟಾಗುತ್ತೆ? 35. ನೋಡಿ 35 = 35. ಈ ಈಕ್ವೇಷನ್ಗೆ ಸ್ಯಾಟಿಸ್ಫೈ ಆಯಿತು. ಅಂದರೆ 3 ಮತ್ತು 2. ಈ ಕಡೆ ನೋಡ್ಕೊಳ್ಳಿ, x + y. x + y ಅಂದರೆ ಎಷ್ಟು? x + y 3 + 2. 3 + 2 ಎಷ್ಟು? 5 ಬರ್ತದೆ. ಸೊ ನಿಮಗೆ ಇದಕ್ಕೂ ಸ್ಯಾಟಿಸ್ಫೈ ಆಯಿತು, ಇದಕ್ಕೂ ಸ್ಯಾಟಿಸ್ಫೈ ಆಯಿತು. ಈ ವ್ಯಾಲ್ಯೂಸ್ ಹಾಕಿದ್ರೆ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಈಗ ನಮಗೇನಂದರೆ ನಮಗೇನು ಕೇಳಿರೋದು? 1/x + 1/y. ಇದು ಕೇಳಿರೋದು 1/x + 1/y. 1/x + 1/y ಮಾಡಿದಾಗ ನನಗೇನು ಬಂತು? 5/xy ಬಂದಿತ್ತಾ? ಸೊ ಈಗ 5/x ನಾನು 3, ವೈನ 2 ತೊಗೊಂಡೆ, 3 2 ಎಷ್ಟಾಯಿತು? 6 ಆಯಿತು. ಸೊ 5/6 ಅಲ್ಲಿಗೆ ಬರುತ್ತೆ ಆನ್ಸರ್. ಸೊ ನಿಮಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮೂಲಕನೂ ಮಾಡಿಬಿಟ್ಟು ಈ ಥರ ಚೆಕ್ ಮಾಡ್ಬೋದು. ಓಕೆ, ಸೊ ಈ ಪ್ರಶ್ನೆದು ಸೊಲ್ಯೂಷನ್ ಈ ಥರ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಇದು ನಮಗೆ ಇನ್ನೂ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. ಇದನ್ನು ನಮ್ಮ KPSC ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ. ಸೊ ಇಫ್ A = 999 ದೆನ್ ದಿ ವ್ಯಾಲ್ಯೂ ಆಫ್, ಇದರ ವ್ಯಾಲ್ಯೂ ಏನಂತ ಕೇಳ್ತಾನೆ. ಸೊ KPSC ಯಾವುದೋ ಒಂದು ಹಳೆಯ ಎಕ್ಸಾಮ್ ಕ್ವಶನ್ ಪೇಪರು, ಹಳೆಯದಂದರೆ ಹಳೆಯದು, ಅದು 1992 1993 ಯಾವುದೋ ಕ್ವಶನ್ ಪೇಪರ್ ಇರಬೇಕು, ಅದರಲ್ಲಿ ಬಂದಿರೋಂಥ ಕ್ವಶನ್, ಸ್ಟೂಡೆಂಟ್ ಕಳಿಸಿರೋಂಥ ಕ್ವಶನ್ ಇದು. ಸೊ ನೋಡೋಣ ಹೇಗೆ ಸಾಲ್ವ್ ಮಾಡ್ತೀವಿ ಅಂತಂತೇಳಿ. ಇಫ್ A ವ್ಯಾಲ್ಯೂ 999 ಆದಾಗ ದೆನ್ ದಿ ವ್ಯಾಲ್ಯೂ ಆಫ್ ಈ ವ್ಯಾಲ್ಯೂ ಕೇಳ್ತಾನೆ. ಸೊ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಕೇಳಿರೋದು ಏನು ಕೇಳಿದ್ರೆ 3 ರೂಟ್ ಇದು 3 × ಅಲ್ಲ, ³ ಆಫ್ p × p² + 3p + 3 + 1 ಇದು ಇದರ ವ್ಯಾಲ್ಯೂ ಕೇಳ್ತಾರೆ. ಸೊ ನಿಮಗೆ ಇದರ ವ್ಯಾಲ್ಯೂ ಏನು ಅಂತ ಕಂಡುಹಿಡೀರಿ ಅಂತ ಕೇಳ್ತಾರೆ. ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದಂತ ತೋರಿಸ್ತೀನಿ ನಿಮಗೆ. ಸೊ ಅಂಡರ್ ರೂಟಲ್ಲಿ ಓಕೆ. ಸೊ p × ಸಮ್ ಇದ್ರ p × ಇದು ಮಾಡಿ ಏನು ಬರುತ್ತೆ? p × p² = p³. ಇದು ಹೊರಗಡೆ ಏನಿದೆ? ³ ಇದೆ. ಪ್ಲಸ್ p × 3p ಏನಾಯಿತು? 3p² ಪ್ಲಸ್ 3 × p ಏನಾಯಿತು? 3p + 1. ಕರೆಕ್ಟಾ? ಈಗ ಒಂದು ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡ್ರೆ, ಒಳಗಿರೋದನ್ನು ಸ್ವಲ್ಪ ಪ್ರಾಪರಾಗಿ ಅಬ್ಸರ್ವ್ ಮಾಡಿಕೊಂಡ್ರೆ ನಿಮಗೆ ಇದು ಒಳಗಿರೋದ್ರದ್ದು ನಾನು ನಿಮಗೆ ಆಲ್ಜಿಬ್ರಾದಲ್ಲಿ ಏನೋ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ಡೈರೆಕ್ಟ್ ಫಾರ್ಮುಲಾ ಏನಪ್ಪ ಅಂದರೆ p+1 ಫಾರ್ಮುಲಾ. p+1 ಫಾರ್ಮುಲಾ. p+1 ಅಪ್ಲೈ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ? p+1 ಅಪ್ಲೈ ಮಾಡಿದ್ರೆ ನಮಗೆ ನಿಮಗೆ ಹೇಳ್ಕೊಟ್ಟಿದ್ದೀನಿ a + b ಫಾರ್ಮುಲಾ ಏನಂತ, a + b ಫಾರ್ಮುಲಾ ಏನಂತ ಹೇಳ್ಕೊಟ್ಟಿದ್ದೀನಿ. ಏನದು? a³ ಪ್ಲಸ್ b³ 1³ ಎಷ್ಟು? 1 a³ + b³ ಪ್ಲಸ್ 3ab × a + b × a + b. ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನು ಬಂತು ನೋಡಿ? p³ + 1 ಪ್ಲಸ್ 3 × p × 1 ಅಂದರೆ 3p × p + 1. ಎಲ್ಲಿ ಸರ್ ಬಂದಿಲ್ಲ ಅಂತ ಅನ್ಬೋದು. ಈ 3pನ ಒಳಗಡೆ ತೊಗೊಂಡಾಗಿ ಅವಾಗೇನಾಗುತ್ತೆ? p³ + 1 ಪ್ಲಸ್ 3p × p ಏನಾಯಿತು? 3p² ಪ್ಲಸ್ 3p × 1 3p ಆಯಿತು. ಕರೆಕ್ಟಾಗಿ ಅರೇಂಜ್ ಮಾಡಿಕೊಂಡ್ರೆ p³ + 3p² ಪ್ಲಸ್ 3p + 1 ಇದು ಯಾವುದ್ರದ್ದು? p+1 ನೀವು ನೇರವಾಗಿ x + 1 ನೆನ್ಪಿಟ್ಕೊಂಡ್ರೆ ಅಥವಾ a p+1 ಹೆಂಗೆ ನೆನ್ಪಿಟ್ಕೊಳ್ಳಿ, ಈ ಫಾರ್ಮೇಟಲ್ಲಿ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಡೈರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ ಇಲ್ಲಿ p³ 3p² 3p 1 ಕರೆಕ್ಟ್ ಇದನ್ನು. ಸೊ ಇದನ್ನೆಲ್ಲ ನಾನೇನು ಬರೆಯೋದು? p+1 ಅಂತ ಬರಿಬೋದಾ? ದೇರ್ಫೋರ್ ಅವ್ರು ಕೇಳಿರೋದು ಏನು ಕೇಳಿರೋದು? ³ ರೂಟ್ ಆಫ್ p × p² ಪ್ಲಸ್ 3p ಪ್ಲಸ್ 3 ಹೌದಾ ಪ್ಲಸ್ 1 ಇದ್ರ ವ್ಯಾಲ್ಯೂ ನಮ್ಗೆ ಕೇಳಿದ್ದು. ಇದನ್ನೆಲ್ಲ ಸಿಮ್ಯುಲೇಷನ್ ಮಾಡಿದ್ರೆ ನಂಗೆ ಏನು ಬಂತು? ಇದು ಬಂತು ತಾನೆ. ಸೊ ಏನು ಬಂತದು? ³ ಆಫ್ ಒಳಗೆರೆ, ಈ ಒಳಗಡೆ ಇರೋದ್ರಿಂದ ಎಲ್ಲದನ್ನು ನಾನು ಏನಂತ ರಿಪ್ಲೇಸ್ ಮಾಡ್ತೀನಿ? p+1 ಅಂತ ರಿಪ್ಲೇಸ್ ಮಾಡ್ತೀನಿ. ಈಗ ನಾನು ಮುಗೀತು ಅನಿಸುತ್ತೆ. ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರಬೇಕು ಹೆಂಗೆ ಸಾಲ್ವ್ ಮಾಡ್ತಿದ್ದೀವಿ ಅಂತೇಳಿ. ಈಗೇನು ಮಾಡೋಣ? ಈ ಕಡೆ ಬರ್ಕೊಂಡು ಹೋಗ್ತೀನಿ. ಈ ³ ನಾವು ಈಗ ಈ ಥರ ಬರೆದ್ರೆ ಇದನ್ನ ಹೆಂಗೆ ಬರೀಬೋದು? 1/2 ಅಂತ ಬರೆಯೋದು. ³ ಹೇಗೆ ಬರೀಬೋದು? ³ ಸಮಥಿಂಗ್ ಅಂದರೆ 1/3 ಅಂತ ಬರೀತು ತಾನೆ. ಸೊ ಹಾಗಾಗಿ p+1 ಯಾವುದು ಇದು, ಮತ್ತು ಈ ಹೊರಗಡೆ ಇರೋದನ್ನು ನಾವು ಹೆಂಗೆ ಬರೀಬೋದು? ಹೊರಗಡೆ 1/3. ಸೊ ಇದು 3 × 1/3 ಅಂದರೆ 3/3 ಆಗುತ್ತಾ? ಸೊ 3 ಕ್ಯಾನ್ಸಲ್ ಮಾಡ್ಬೋದು. ಸೊ ಏನು ಬರಬೇಕು? p+1 ಅಂತ ಬರುತ್ತೆ. ಇದು ಹೆಂಗಾಗುತ್ತೆ ಅಂದರೆ ಹೀಗೆ 3/3 ಕ್ಯಾನ್ಸಲ್ ಆದರೆ p+1 ಸಾರಿ, ಇಲ್ಲಿ ನಮಗೆ ಇದು p, ಇದು a ಅಲ್ಲ, ಇದು p, ಇದೇನಿದು p ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? 999 ಕೊಟ್ಟಿದ್ದಾನೆ. ಸೊ 999 + 1 ಎಷ್ಟಾಯ್ತು? ಇದು 1000 ಆಯಿತು. ಎಷ್ಟಾಯ್ತು? 1000. ಸೊ ಆನ್ಸರ್ ಏನಾಗಬೇಕು? ಆಪ್ಷನ್ ಡಿ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ.
ಸೊ ಇದು ನಮ್ಮ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮಿನ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಪ್ರಶ್ನೆ ಇದು. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ತೀವಿ ಅಂತ ನೋಡೋಣ. ಇದು ನಮಗೆ ಭಾಳ ಸಿಂಪಲ್ ಪ್ರಶ್ನೆ ಇದೆ ಹೇಳಬೇಕಂದ್ರೆ. ಸೊ ಇಲ್ಲಿ ನೋಡಿ ಇನ್ನೇನು ಕೇಳಿದ್ದಾನೆ, ಇನ್ ದಿ ಫಿಗರ್ ಯಾವುದೇ ಕೊಟ್ಟಿರುವಂಥ ಫಿಗರಲ್ಲಿ MATH ಏನಂತ ಹೇಳಿದ್ದಾನೆ, ಇಸ್ ಎ ರೆಕ್ಟ್ಯಾಂಗಲ್ ಅಂತ ಹೇಳಿದ್ದಾನೆ. ಹೌದಾ, ಕೆಳಗಡೆ ನೋಡ್ತಾ ಇದ್ದರೆ ನಿಮ್ಗೆ ಕಾಣ್ತಾ ಇರುತ್ತೆ, ಇದೊಂದು ರೆಕ್ಟ್ಯಾಂಗಲ್ ಆಗಿದೆ. MATH ಇಸ್ ಎ ರೆಕ್ಟ್ಯಾಂಗಲ್. ಇಫ್ BG ಈಸ್ ಈಕ್ವಲ್ ಟು, BG ಎಲ್ಲಿದಪ್ಪ, ಇಲ್ಲಿದೆ ನೋಡಿರಿ, BG ಈಸ್ ಈಕ್ವಲ್ ಟು 9 ಆದರೆ, ಆ್ಯಂಡ್ HM ಈಸ್ ಈಕ್ವಲ್ ಟು, HM ಎಲ್ಲಿದೆ ನೋಡಿ ಇಲ್ಲಿ, ಈ HM ಬಂದು 12 ಆದರೆ, HT ಎಲ್ಲಿದೆ ಇಲ್ಲಿ, ಈ HT ಬಂದು 30 ಆದರೆ, ವಾಟ್ ಈಸ್ ದಿ ಏರಿಯಾ ಆಫ್ ದಿ ಶೇಡೆಡ್ ರೀಜನ್, ಯಾವುದು ಈ ಶೇಡೆಡ್ ರೀಜನ್ ಒಳಗಡೆ ಇದೆಲ್ಲ, ಈ ಶೇಡೆಡ್ ರೀಜನ್ ಇದರ ಏರಿಯಾ ಕೇಳ್ತಾನೆ ಅಷ್ಟೇ. ಭಾಳ ಸಿಂಪಲ್, ನೀವು ಫಿಗರ್ ನೋಡಿದ್ರೆ ಗೊತ್ತಾಗ್ತದೆ ಅದು ಹೆಂಗೆ ಫೈಂಡ್ ಔಟ್ ಮಾಡೋಕ್ಕಂತೆ. ನೋಡಿ ಇದೇನಂತ ಹೇಳಿದ್ರೆ MATH ಇಸ್ ಎ ರೆಕ್ಟ್ಯಾಂಗಲ್. ಏನದು MATH ಇಸ್ ಎ ರೆಕ್ಟ್ಯಾಂಗಲು. ನಮಗೇನು ಬೇಕು, ಏರಿಯಾ ಆಫ್ ಶೇಡೆಡ್ ರೀಜನ್, ಶೇಡೆಡ್ ರೀಜನ್, ಏರಿಯಾ ಆಫ್ ಶೇಡೆಡ್ ರೀಜನ್ ಈಸ್ ಈಕ್ವಲ್ ಟು ಯಾವುದು, ಈ ಏರಿಯಾ ಬೇಕಲ್ವಾ, ಈ ಏರಿಯಾ ನನಗೆ ಬೇಕಾಯಿತು, ಈ ಏರಿಯಾ, ಇಷ್ಟು ಏರಿಯಾ ನನಗೆ ಬೇಕು, ಈ ಶೇಡೆಡ್ ಏರಿಯಾ, ಈ ಶೇಡೆಡ್ ರೀಜನಿನ ಏರಿಯಾ ಬೇಕು. ಸೊ ಶೇಡೆಡ್ ರೀಜನ್ದು ಏರಿಯಾ ಹೆಂಗೆ ಬರ್ಕೊಳ್ತಾರೆ, ಏರಿಯಾ ಆಫ್ ಶೇಡೆಡ್ ರೀಜನ್ ಈಸ್ ಈಕ್ವಲ್ ಟು MATH ರೆಕ್ಟ್ಯಾಂಗಲ್, ಏರಿಯಾ ಆಫ್ ರೆಕ್ಟ್ಯಾಂಗಲ್, ಏರಿಯಾ ಆಫ್ MATH, ಏರಿಯಾ ಆಫ್ ರೆಕ್ಟ್ಯಾಂಗಲ್. ಆ ರೆಕ್ಟ್ಯಾಂಗಲಲ್ಲಿ ಈ ಟ್ರಯಾಂಗಲಿನ ಏರಿಯಾ ತೆಗೆದುಬಿಟ್ರೆ, ಈ ಟ್ರಯಾಂಗಲಿನ ಏರಿಯಾನ ಕಟ್ ಮಾಡಿಬಿಟ್ರೆ ನಿಮಗೆ ಈ ಏರಿಯಾ ಎಷ್ಟಂತ ಗೊತ್ತಾಗ್ಬಿಡುತ್ತೆ. ಈ ರೆಕ್ಟ್ಯಾಂಗಲ್ ಒಳಗಡೆ ಈ ಏರಿಯಾನ ಸಬ್ಟ್ರಾಕ್ಟ್ ಮಾಡಿ, ಅಂದರೆ ಏರಿಯಾ ಆಫ್ ಯಾವುದದು MAB, ಅದನ್ನು ಸಬ್ಟ್ರಾಕ್ಟ್ ಮಾಡೋಣ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಒಳಗಡೆ ಇದು ಹೇಳ್ಬೇಕಂದ್ರೆ ಇದು ರೆಕ್ಟ್ಯಾಂಗಲ್, ಇದೇನಿದು ಟ್ರಯಾಂಗಲ್, ಇದು ಅಷ್ಟೇ ಒಂದು ಟ್ರಯಾಂಗಲ್ ಆಗಿದೆ. ಸೊ ಆ ರೆಕ್ಟ್ಯಾಂಗಲ್ ಒಳಗಡೆ ಆ ಟ್ರಯಾಂಗಲಿನ ಏರಿಯಾ ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಬಂದುಬಿಡುತ್ತೆ. ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ ಅದು. ಸೊ ನೋಡೋಣ ಹೆಂಗೆ ಮಾಡ್ತೀವಿ ಅಂತೇಳಿ. ಸೊ ಏರಿಯಾ ಆಫ್ ಶೇಡೆಡ್ ರೀಜನ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಶೇಡೆಡ್ ರೀಜನ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಮ್ಯಾಥ್ ಯಾವ್ದು ಫಾರ್ಮಲ್ ಇದೆ, ರೆಕ್ಟ್ಯಾಂಗಲ್ ಇದೆ. ರೆಕ್ಟ್ಯಾಂಗಲ್ ಏರಿಯಾ ಏನಾಗುತ್ತೆ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಮೈನಸ್ ಏರಿಯಾ ಆಫ್, ಇದು ನೋಡಿ ಪರ್ಪೆಂಡಿಕ್ಯುಲರ್ ಆಗಿದೆ ತಾನೆ, ನಮಗೇನು ಮಾಡ್ಬೋದು, ಏನು ಮಾಡ್ಬೋದು ಹೇಳ್ರಿ, ಬೇಸ್ ಇಂಟು ಹೈಟ್ ಹಾಕಿ ಮಾಡ್ಬೋದು ತಾನೆ. ಅದನ್ನು ನಾವೇನು ಮಾಡೋದು, ಬೇಸ್ ಇಂಟು ಹೈಟ್. ಸೊ ಬೇಸ್ ಎಷ್ಟಿದೆ, MA ಇದೆ. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇದು ನಿಮಗೆ ಟ್ರಯಾಂಗಲ್ ಥರ ಕಾಣ್ತಿದೆ ತಾನೆ, ಯಾವುದು ಈ ಏರಿಯಾ ನಾನು ಹೇಳ್ತಾ ಇರೋದು. ಟೋಟಲ್ ರೆಕ್ಟ್ಯಾಂಗಲ್ ಏರಿಯಾದಲ್ಲಿ ಈ ಏರಿಯಾನ ರಿಮೂವ್ ಮಾಡಿಬಿಟ್ರೆ ನಿಮ್ಗೆ ಅವಾಗ ಶೇಡೆಡ್ ಏರಿಯಾದು ರೀಜನ್ ಬರುತ್ತೆ. ಹಾಗಾಗಿನೇ ನಾನು ಈ ಫಾರ್ಮ್ನ ಹಾಕ್ಕೊಂಡಿದ್ದೇನೆ. ಲೆಂತ್ ಇಂಟು ಬೇಸ್, ಲೆಂತ್ ಇಂಟು ಹಾಫ್, ಇದೇನು ರೆಕ್ಟ್ಯಾಂಗಲ್, L ಇಂಟು ಬಿ, ಲೆಂತ್ ಇಂಟು ಬೇಸ್, ಲೆಂತ್ ಎಷ್ಟಿದೆ 30 ಇದೆ, ಲೆಂತ್ ಇಂಟು ಬ್ರೆಡ್ತ್ ಇದೆ, ಲೆಂತ್ ಇಂಟು ಬೇಸ್ ಅಲ್ಲ, ಲೆಂತ್ ಎಷ್ಟಿದೆ 30 ಇಂಟು ಬ್ರೆಡ್ತ್ ಎಷ್ಟಿದೆ 12 ಇದೆ, ಯಾವುದು ರೆಕ್ಟ್ಯಾಂಗಲ್ದು, ಮೈನಸ್ ಹಾಫ್ ಇಂಟು ಬೇಸ್, ಯಾವುದು ಈ ಟ್ರಯಾಂಗಲ್ದು. ನೋಡ್ಕೊಳ್ಳಿ, ಈ ಟ್ರಯಾಂಗಲ್ದು ಬೇಸ್ ಯಾವುದಾಗುತ್ತೆ, ಇದು ನಮ್ಮ ಬೇಸ್ ಆಗುತ್ತೆ. ಎಷ್ಟಿದೆ ಇದು MA, HT ಎಷ್ಟಿದೆಯೋ ಅಷ್ಟೇ ಇರುತ್ತೆ ತಾನೆ. ರೆಕ್ಟ್ಯಾಂಗಲಲ್ಲಿ ಎರಡು ಸೈಡ್ಸ್ ಪ್ಯಾರಲ್ ಆಗಿರುತ್ತೆ ತಾನೆ. ನೋಡಿ ರೆಕ್ಟ್ಯಾಂಗಲ್ ಕಾನ್ಸೆಪ್ಟ್ಸ್ ಯೂಸ್ ಮಾಡೋಕ್ಕೆ, ಈ ಸೈಡ್ಗೆ ಈ ಸೈಡ್ ಪ್ಯಾರಲ್ ಆಗಿರುತ್ತೆ, ಈ ಸೈಡ್ಗೆ ಈ ಸೈಡ್ ಪ್ಯಾರಲ್ ಆಗಿರುತ್ತೆ. ಸೊ HT ಎಷ್ಟಿದೆಯೋ ಅಷ್ಟೇ MA ಇರುತ್ತೆ. ಸೊ ಹಾಗಾಗಿ ಬೇಸ್ ಏನಾಗಿದೆ, MA ಇಂಟು ಹೈಟ್, ಆ ಟ್ರಯಾಂಗಲ್ ಹೈಟ್ ಇದೇ ಆಗುತ್ತೆ ತಾನೆ, ಹೈಟ್ ಯಾವುದದು BG. ಸೊ ಸಬ್ಸ್ಟಿಟ್ಯೂಷನ್ ಮಾಡಿರಿ, 30 ಇಂಟು 12 ಮೈನಸ್ ಹಾಫ್ ಇಂಟು MA ಎಷ್ಟಿದೆ 30 ಇಂಟು BG ಎಷ್ಟಿದೆ 9 ಇದೆ. ಸೊ 2 1s 2 15s. ಸೊ ಇಲ್ಲಿ 0 12 3s 36 ಮೈನಸ್ 15 ಇಂಟು 9, 15 10s ಎಷ್ಟಾಗುತ್ತೆ 150. 150ಯಲ್ಲಿ ಮೈನಸ್ 15 ಮಾಡಿದ್ರೆ ಎಷ್ಟು ಬರುತ್ತೆ, 135 ಬರುತ್ತೆ. ಎಷ್ಟು ಬರುತ್ತೆ, 135. ಇದನ್ನು ಹೆಂಗೆ ಸಬ್ಟ್ರಾಕ್ಟ್ ಮಾಡ್ಕೊಳ್ತೀರ ನೋಡಿ, ಇಲ್ಲಿ 360 ದೊಡ್ಡದಾಯ್ತು ತಾನೆ. ಸೊ ನಾನೇನು ಮಾಡ್ತೀನಿ ಅಂದರೆ 150 ಪ್ಲಸ್ 210, 150 ಪ್ಲಸ್ 210 ಅಂದರೆ 360 150 ಪ್ಲಸ್ 210 ಬರ್ದೇನೆ, ಕರೆಕ್ಟ್ ತಾನೆ. ನೋಡಿ 200 300 350 360 ಮೈನಸ್ ಇದರಲ್ಲಿ ಎಷ್ಟು ಮಾಡಬೇಕು, 135 ಮಾಡಬೇಕು. ಸೊ ಎಷ್ಟಾಗುತ್ತೆ ನೋಡಿ, 150ರಲ್ಲಿ 135 ಹೋದರೆ 15 ಪ್ಲಸ್ 210, ಯಾವುದು ಇದು 210 ಪ್ಲಸ್ 15 ಎಷ್ಟಾಗುತ್ತೆ, 225. ಸೊ ಇದು ಸ್ಕ್ವಯರ್ ಯೂನಿಟ್ಸ್. ಏರಿಯಾ ಯಾವಾಗೂ ಸ್ಕ್ವಯರಲ್ಲಿರುತ್ತೆ, ಯೂನಿಟ್ಸ್ ಏನು ಕೊಟ್ಟಿಲ್ಲ, ಸ್ಕ್ವಯರ್ ಯೂನಿಟ್ಸ್ ಅಂತ ತೊಗೊಳ್ಳೋದು. ಸೊ ಆಪ್ಷನ್ ಸಿ ಪ್ರಶ್ನೆ ಗೊತ್ತು. ಈ ಥರ ಕೇಳಿದ್ದೆ ನೋಡಿರಿ, ಪ್ರೀವಿಯಸ್ ಇಯರಲ್ಲಿ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಪ್ರಶ್ನೆ ಇದು ಇಷ್ಟು. ಓಕೆ, ಸೊ ಇಲ್ಲಿಗೆ ನಮ್ಮ ಒಂದು ಪ್ರಶ್ನೆಯ ಸೊಲ್ಯೂಷನ್ ಏನು ಎಂಡ್ ಆಗುತ್ತೆ, ಅಂದರೆ ಈ ಒಂದು ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸಿನ ಸೊಲ್ಯೂಷನ್ ಏನೋ ವಿಡಿಯೋ ಎಂಡ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಇನ್ನೂ ಶೇರ್ ಮಾಡಿ, ನಿಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈ ಥರ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ನಿಮಗೆ ಇನ್ನೂ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದಾದ್ರೂ ಬೇರೆ ಥರ ಇತ್ತಂದರೆ ನೀವು ಈ ನಂಬರ್ಗೆ ಏನು ಮಾಡೋದು, ಹೊಸ ಮೆಸೇಜ್ ನಿಮ್ಮ ಕ್ವಶನ್ಸ್ನ ಸೆಂಡ್ ಮಾಡೋದು 9964600913. ಸೊ ಕೋರ್ಸ್ ಬಗ್ಗೆನೂ ಅಷ್ಟೇ, ಲ್ಯಾಂಡ್ ಸರ್ವೇರ್ದು ಏನಾರು ಕೋರ್ಸ್ ಬೇಕಾಯ್ತಂದರೆ ಈ ಒಂದು ವಾಟ್ಸಪ್ ನಂಬರ್ಗೆ ನೀವೇನು ಮಾಡ್ಬೋದು, ಟೆಕ್ಸ್ಟ್ ಮಾಡ್ಬೋದು.
ನಾನು ಟೈಮ್ ನೋಡಿದಾಗ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ RRB JE ಹಾಗೂ ಅಸಿಸ್ಟೆಂಟ್ ಲೋಕಬಲ್ ಟು ಟೆಕ್ನಿಷಿಯನ್ಗೂ ನಾವು ಕೋರ್ಸ್ನ ಮಾಡ್ತಿರ್ತೀವಿ. ಬೇಕಾಗಿರೋರು ಈ ನಂಬರ್ಗೆ ವಾಟ್ಸಪ್ನಲ್ಲಿ ಟೆಕ್ಸ್ಟ್ ಮಾಡಿ ಕೇಳ್ಬೋದು. ಸೊ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.